ನಮಸ್ಕಾರ ರೀ ನಮ್ಮೆಲ್ಲಾ ಮಂದಿಗೆ. ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಯಾರಿಗ ಇಷ್ಟ ಆಗಂಗಿಲ್ಲ, ಎಲ್ಲರಿಗೂ ಇಷ್ಟ ಆಗ್ತೈತಿ. ಆದ್ರೆ ಗೊಪ್ಪ ಸಮೇತ ಹಾಕಿದ ಉಪ್ಪಿನಕಾಯಿ ತಿನ್ಬೇಕಂದ್ರ ಬಹಳ ದಿವಸ ಕಾಯ್ಬೇಕಾಗ್ತೈತಿ. ಯಾಕಂದ್ರೆ ಉಪ್ಪಿನಕಾಯಿ ಕಳತ ಮ್ಯಾಲ ಅದಕ್ಕೊಂದು ರುಚಿ ಬರ್ತೈತಿ. ಆದ್ರೆ ಈಗ ನಾ ತೋರಿಸಿರೋ ಉಪ್ಪಿನಕಾಯಿ ತಿನ್ನಾಕ ಬಹಳ ದಿವಸ ಕಾಯೋ ಅವಶ್ಯಕತೆ ಇಲ್ಲ. ಉಪ್ಪಿನಕಾಯಿ ಹಾಕಿದ ಕೂಡಲೇನ ತಿನ್ಬೋದು. ಅದಕ್ಕಿಂತ ಮೊದ್ಲ ಫಸ್ಟ್ ಟೈಮ್ ನಮ್ ವಿಡಿಯೋನ ಯಾರ್ಯಾರು ನೋಡತ್ತರಿ ಅವ್ರ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಉಪ್ಪಿನಕಾಯಿ ಹೆಂಗ್ ಮಾಡೋನು ಅಂತ ಹೇಳಿ ನೋಡೋನು ಬರ್ರಿ. ಗಿಡದಾಗಿಂದ ಫ್ರೆಶ್ ಮಾವಿನಕಾಯಿ ತಗೊಂಡು ಅದನ್ನ ಸ್ವಚ್ಛಂಗ್ ತೊಳಿಬೇಕು. ತೊಳೆಯುವಾಗ ಹತ್ರ ಮುಂದಿನ ತುಂಬಾ ತೆಗಿಬೇಕು. ಗೊಪ್ಪ ಬಿಟ್ಟು ಉಳಿದ ಮಾವಿನಕಾಯಿ ಎಲ್ಲ ಸಣ್ಣ ಹೊಳ್ಕೋಬೇಕು. ಒಗ್ಗರ್ನೆಗೆ ಏನೇನ್ ತಗೋಬೇಕಂದ್ರ ಸಾಸ್ವಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಶುಂಠಿ, ಬೆಲ್ಲ, ದಮ್ ಉಪ್ಪು, ಅರಿಶಿನ. ಇಲ್ಲಿನ 2 ಮಾವಿನಕಾಯಿ ಹೊಳ್ಕೊಂಡನಿ, ನೀವು ಬೇಕಾದ್ರೆ ಹೆಚ್ಚು ತಗೋಬಹುದು. ಒಗ್ಗರ್ನೆಗೆ ದಮ್ ಉಪ್ಪು ಮತ್ತೆ ಬೆಲ್ಲ ನಿಮ್ ರುಚಿಗೆ ತಕ್ಕಷ್ಟು ತಗೋರಿ. ಮೊದಲು ಏನ್ ಮಾಡ್ಬೇಕಂದ್ರ ಕಡಂಗಿ ಕಾದ್ಮೇಲೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ ಅದ್ರೊಳಗ ಸಾಸಿವೆ ಹಾಕ್ಬೇಕು. ಆಮೇಲೆ ಜೀರಿಗೆ ಹಾಕೋಬೇಕು. ಅವೆರಡು ಹುರ್ಕೊಂಡ್ ಬಳಿಕ ಸಣ್ಣ ಜಜ್ಜಿದ ಹಸಿ ಶುಂಠಿ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರಿಬೇಕು. ಅವೆರಡು ಹುರಿದ್ಮೇಲೆ ಕರಿಬೇವು ಹಾಕ್ಬೇಕು. ಇಲ್ಲಿ ಒಗ್ಗರ್ನೆನ ಜಾಸ್ತಿ ಕಡಕ್ ಮಾಡಬಾರ್ದು. ಆಮೇಲೆ ಈ ಒಗ್ಗರ್ನೆನ ಸ್ವಲ್ಪ ಹುರ್ಕೊಂಡ ಹೋಳಿಗೆ ಮಾವಿನಕಾಯಿ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಪಿನಕಾಯಿ ರೆಡಿ ಆದ ಕೂಡಲೇ ತಿನ್ಬೋದು. ಆದ್ರೆ ಬಹಳ ದಿವಸ ಇಡಾಕ್ ನಡೆಯಂಗಿಲ್ಲ, ಜಲ್ದಿ ಖಾಲಿ ಮಾಡ್ಬೇಕು. ಹುರಿದಾದ್ಮೇಲೆ 1 ರಿಂದ 2 ಚಮಚೆ ಅರಿಶಿನ ಹಾಕೊಂಡ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟ ದಮ್ ಉಪ್ಪನ್ನ ಹಾಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಎಲ್ಲರೂ ದಮ್ ಉಪ್ಪನ್ನ ಬಳಸ್ತಾರು. ಹಾಗಾಗಿ ನಾನು ದಮ್ ಉಪ್ಪನ್ನ ಹಾಕೇನಿ. ಉಪ್ಪನ್ನ ಹಾಕಿದ್ಮೇಲೆ ಬೆಲ್ಲನೂ ಹಾಕೋಬೇಕು. ಇಲ್ಲಿ ಬೆಲ್ಲನೂ ಕೂಡ ನಿಮ್ಮ ರುಚಿಗೆ ತಕ್ಕಷ್ಟ ಹಾಕೋರಿ. ಯಾಕಂದ್ರೆ ಕೆಲವೊಬ್ರಿಗೆ ಉಪ್ಪಿನಕಾಯಿ ಹೊಲಸಿದ್ರೆ ಇಷ್ಟ ಆಗ್ತೈತಿ, ಕೆಲವೊಬ್ರಿಗೆ ಉಪ್ಪು ಜಾಸ್ತಿ ಇದ್ರೆ ಇಷ್ಟ ಆಗ್ತೈತಿ. ಇಲ್ಲಿನ ನಮಗ್ ಹೆಂಗ್ ಬೇಕ್ ಹಂಗ್ ಮಾಡ್ಕೊಂಡನಿ, ನೀವು ನಿಮಗ್ ಹೆಂಗ್ ಇಷ್ಟ ಹಂಗ ಮಾಡ್ಕೊರಿ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕೋದ್ಮೇಲೆ ಮುಗಿದ್ಮೇಲೆ ಒಂದ್ ಪ್ಲೇಟ್ ಮುಚ್ಚಿ ಅದನ್ನ ಒಮ್ಗೊಳಕ್ ಬಿಡ್ಬೇಕು. ಈಗ ನೋಡ್ರಿ ಉಪ್ಪಿನಕಾಯಿ ಒಮ್ಗೊಂಡೈತಿ. ಈ ತರ ಉಪ್ಪಿನಕಾಯಿ ಮಾಡಿದ ಕೂಡನ ತಿನ್ಬೋದು. ಹಂಗ ಮಕ್ಳಿಗೂ ಬಹಳ ಇಷ್ಟ ಆಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಆದ್ರೆ ಇದನ್ನ ಬಹಳ ದಿವಸ ತನಕ ಇಡಾಕ್ ನಡೆಯಂಗಿಲ್ಲ, ಸ್ವಲ್ಪ ಮಾಡ್ಕೊಂಡ ತಿನ್ಬೋದು. ಈ ಉಪ್ಪಿನಕಾಯಿನ ಆದಷ್ಟು ಗಾಜಿನ ಬಾಟಲ್ ಇಲ್ಲಾಂದ್ರೆ ಸಣ್ಣ ಕಲ್ಬರ್ನಿ ಒಳಗ ಹಾಕಿಡ್ಬೇಕು. ಪ್ಲಾಸ್ಟಿಕ್ ಡಬ್ಬಿ ಒಳಗದ ಹಾಕಿಟ್ರೆ ಬಹಳ ಅಂದ್ರೆ ಬಹಳ ಜಲ್ದಿ ಬಾದಾಗ್ಬಿಡ್ತಾವು. ಮಕ್ಳು ಏನಾದ್ರು ನಂಗೆ ಸದ್ದ ಮಾವಿನಕಾಯಿ ಉಪ್ಪಿನಕಾಯಿ ಬೇಕು ಅಂತೇಳಿ ಹಠ ಮಾಡ್ತಿದ್ರ ಈ ರೀತಿ ಅವ್ರಿಗೆ ಮಾಡಿಕೊಡ್ಬೋದು. ಇದು ಅವ್ರಿಗೆ ಇಷ್ಟನೂ ಆಗ್ತೈತಿ. ಮಕ್ಕಳಿಗೆ ಕೊಂಡು ತಂದು ತಿನ್ಸೋದ್ಕಿಂತ ಇದು ಬಹಳ ಚಲೋ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.